ಮಂಗಳೂರಿನ ಲವ್ ಜಿಹಾದ್ ಪ್ರಕರಣ ಹೊಸ ಆಯಾಮವನ್ನು ಪಡ್ಕೊಳ್ತಾ ಇದೆ. ಪಿಜಿಗಳು ಎಷ್ಟು ಸುರಕ್ಷಿತ, ಇದು ಅಕ್ರಮಗಳ ಅಡ್ಡೆ ಆಗ್ತಾ ಇದ್ದ ಸಂಶಯ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕೆಂದ್ರೆ ವೈಶಾಲಿ ಸುರತ್ಕಲ್ನ ಪಿಜಿಯಿಂದಲೇ ಮೊಹಮ್ಮದ್ ಮಿದ್ಲಾಜ್ ಜೊತೆ ಓಡಿ ಹೋಗಿದ್ದೆಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕಿದ್ದಾರೆ ವೈಶಾಲಿ ಅವರ ತಾಯಿ ಲತಾ ಅವರು. ಅಮ್ಮ, ನೀವು ವೈಶಾಲಿಯನ್ನು ಹುಡುಕಿಕೊಂಡು ಸುರತ್ಕಲ್ನ ಪಿಜಿಗೆ ಹೋದ್ರಿ, ಅಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ದೃಶ್ಯಗಳನ್ನು ಕಂಡ್ರಿ? ವೈಶಾಲಿಯನ್ನು ಹುಡುಕಿಕೊಂಡು ಸುರತ್ಕಲ್ಲಿನ ಪಿಜಿಗೆ ಹೋದೆವು. ನಾವು ಅಲ್ಲಿ ಓನರ್ನನ್ನು ಕಂಡು ಅವರ ಪರ್ಮಿಷನ್ ತೆಗೆದೆವು. ನಮಗೆ ಅಲ್ಲಿ ಹೋಗಿ ಅವರು ನೋಡಬೇಕು. ಇಲ್ಲಿ ಅವರು ಹೇಳಿದರು ನಿನ್ನೆ ಇಲ್ಲಿ ಇದ್ದಳು ಅಂತ, ಅವಳು ಇದ್ದಲ್ಲ ಅಂತ ಕೇಳುವಾಗ ನಿನ್ನೆ ರಾತ್ರಿ ಇದ್ದಳು ಅಂತ. ನಾವು ಗ್ರಹಿಸಿದ್ದ ಅವಳು ಅಲ್ಲೇ ಇದ್ದಾಳೆ ಅಂತ. ಅಲ್ಲಿ ಹೋಗಿ ನೋಡುವಾಗ ಹೋಗಿ ಬಾಗಿಲು ತಟ್ಟಿದೆವು. ಬೇಗ ಒಳಗೆ ಹೋದಳು. ನಮ್ಮನ್ನು ನೋಡಿ ಅವಳು ಎಲ್ಲಿಯಾದರೂ ಹಿಂದೆಯಿಂದ ಓಡಿ ಹೋಗುವುದೇನು ಬೇಡ ಅಂತ ಹೋಗುವಾಗ ಅಲ್ಲಿ ಒಬ್ಬ ಹುಡುಗ ಮತ್ತು ಹುಡುಗಿ ಒಂದು ರೂಮಿನಿಂದ ಹೊರಗೆ ಬರ್ತಾರೆ. ಇಬ್ಬರು ಹುಡುಗಿಯರು ಮತ್ತು ಒಂದು ಹುಡುಗ ಇದ್ದ ಅಲ್ಲಿ. ಆಗ ನಾವು ಕೇಳುವಾಗ ಅವರು ಹೇಳಿದ್ರು ನಮ್ಮ ಕ್ಯಾರೆಕ್ಟರ್ ನಮ್ಮ ಇಷ್ಟ ಅಲ್ಲ, ನೀವ್ಯಾರು ಕೇಳಲಿಕ್ಕೆ ಅದನ್ನು ಅಂತ, ನಮಗೆ ಪ್ರಾಯ ಆಗಿದೆ ಅಂತ ಹೇಳಿದರು. ಈಗ ಅಲ್ಲಿ ಅವರ ಫ್ರೆಂಡ್ಸ್ ಯಾರೆಲ್ಲ ಇದ್ರು, ಆ ಫ್ರೆಂಡ್ಸ್ ಏನೆಲ್ಲ ಹೇಳಿದ್ರು? ಹುಡುಗಿಯರು ಅವರ ಫ್ರೆಂಡ್ಸ್ ಇದ್ರ? ಹೇಗೆ? ಹುಡುಗಿಯರು ಇಬ್ಬರು ಫ್ರೆಂಡ್ಸ್ ಇದ್ದಾರಲ್ಲಿ. ಅವರ ಹೆಸರು ಹೇಳುವುದು ಬೇಡ, ಅವರಿಗೆ ತೊಂದರೆ ಆಗುವುದು ಬೇಡ ನನ್ನಿಂದಾಗಿ. ಅಲ್ಲಿ ಆಗ ನಾನು ನೋಡಿದಾಗ ಎರಡು ಹಿಂದೂ ಹುಡುಗಿಯರು ಮಾತ್ರ, ಒಬ್ಬ ಮುಸ್ಲಿಂ ಹುಡುಗಿ ಕೂಡ ಇದ್ದಾರೆ ಅವರ ರೂಮಿನಲ್ಲಿ. ಮುಂಚೆ ಇದ್ದಾಳೆ ಅವಳು. ಇಲ್ಲ, ಅವನ ಅದನ್ನು ನಮ್ಗೆ ಸಿಗ್ಲಿಲ್ಲ ಅಲ್ಲ ಮಾತಾಡ್ಲಿಕ್ಕೆ. ಅವಳು ಅವ್ರು ಹೇಳಿದ್ರ ನಮ್ಮ ಇಲ್ಲಿ ಬರ್ಲೇ ಇಲ್ಲ ಅಂತ ಹೇಳಿ ಫಸ್ಟ್ ಹೇಳಿದ್ರು. ಮತ್ತೆ ನಾವು ಓನರ್ ಹೇಳಿದ್ರಲ್ಲ ನಿನ್ನೆ ಇಲ್ಲಿದ್ದಲ್ಲ ಅಂತ ಹೇಳೋ ಮತ್ತೆ ಮಾತಾಡ್ಲಿಲ್ಲ ಅವರು. 4 ದಿನ ಆಗ್ತಾ ಬಂತು ಎಲ್ಲ ಘಟನೆಗಳು ಆಗಿ. ಮಗಳು ಮತ್ತೆ ಬರ್ತಾಳೆ ಅನ್ನೋ ವಿಶ್ವಾಸ ತಮಗೆ ಇದೆಯಾ? ಹೇಗೆ? ನಮಗೆ ಇದೆ ವಿಶ್ವಾಸ, ನಮಗೆ ಮಗಳು ಬರ್ತಾಳೆ. ನಾವು ಅಲ್ಲಿಗೆ ಹೋಗಿದ್ದೇವಲ್ಲ ವಯನಾಡಿಗೆ ಹೋಗುವಾಗ ಅವಳು ಹೇಳಿದಳು ನಮ್ಮೊಟ್ಟಿಗೆ ಬರ್ತೇವೆ ಅಂತ ಲೆಟರ್ ಎಲ್ಲ ಬರೆದು ಕೊಟ್ಟರು. ಮತ್ತೆ ಪೊಲೀಸರವರನ್ನು ಆಚೆ ಕರೆದುಕೊಂಡು ಹೋದ್ರು. ನಿಮ್ಮಲ್ಲಿ ಮಾತ್ರ ಅಲ್ಲ ಅವನಲ್ಲಿ ಕೂಡ ಮಾತಾಡ್ಬೇಕಂತ. ಮತ್ತೆ ಅವಳು ತಿರುಗಿ ಬಂದು ಹೇಳ್ತಾಳೆ ನೀವು ಹೋಗಿ, ನಾನು ನಾಳೆ ಬರ್ತೇನೆ ಅಂತ. ಅಲ್ಲಿ ಏನೋ ಪೊಲೀಸರ ಷಡ್ಯಂತ್ರವೂ ಇದೆ, ಮುಸಲ್ಮಾನರ ಷಡ್ಯಂತ್ರ ಮಾತ್ರ ಅಲ್ಲ. ಈ ಹುಡುಗನ ಹಿನ್ನೆಲೆ ಬಗ್ಗೆ ಏನಾದ್ರು ಗೊತ್ತಾಯ್ತು ನಮ್ಗೆ? ಏನು ಅಂತ, ಏನು ಕೆಲಸ ಮಾಡ್ತಾ ಇದೆ ಏನು? ಮತ್ತೆ ಗೊತ್ತಾಯ್ತು ನಮ್ಗೆ, ಇವನು ಇಲ್ಲಿ ಅಟ್ಲಾಸ್ ಜ್ಯುವೆಲ್ಲರಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ. ವೈಶಾಲಿ ಜೊತೆ ಹೇಗೆ ಸಂಪರ್ಕ ಆಯ್ತು ಅದು ಗೊತ್ತಾಗಲಿಲ್ಲ. ಇವತ್ತು ಹಿಂದೂ ಸಂಘಟನೆಗಳ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರೆ ಅವರು ಲವ್ ಜಿಹಾದ್ ಅಂತ ಹೇಳಿದ್ರು. ನೀವು ಕೂಡ ಅದೇ ಆರೋಪವನ್ನು ಅದೇ ಆರೋಪವನ್ನು ನಾನು ಮಾಡ್ತೇನೆ. ಈಗ ಮಗಳು ಮತ್ತೆ ಸುರಕ್ಷಿತವಾಗಿ ನಿಮ್ ಜೊತೆ ಬರುವಂತ ವಿಶ್ವಾಸ ಇದೆಯಾ? ಹೇಗೆ? ವಿಶ್ವಾಸ ಇದೆ ನನಗೆ. ಮತ್ತೆ ನಮ್ಮೊಟ್ಟಿಗೆ ಸುರಕ್ಷಿತವಾಗಿ ಅವಳು ಬರ್ತಾಳೆ ಅಂತ. ಈಗ ಅವಳು ನನಗೆ ಮಿದ್ಲಾಜೇ ಬೇಕಂತ ಹೇಳಿದ್ರೆ, ಅಂದ್ರೆ ಆ ಹುಡುಗನೇ ಬೇಕಂತ ಹೇಳಿದ್ರೆ, ನಿಮ್ಮ ಕೊನೆಯ ನಿರ್ಧಾರ ಏನಾಗಿರುತ್ತೆ ಅಂತ? ನಮ್ಮೊಟ್ಟಿಗೆ ಬರ್ಬೇಕಂತ ಆದಷ್ಟು ಅವಳಲ್ಲಿ ಬೇಡಿಕೊಳ್ಳುವುದು. ಅವನು ಮೋಸ ಮಾಡಿಯಾನು ಮತ್ತೆ ಅಂತ. ಇದು ವೈಶಾಲಿ ಅವರ ತಾಯಿ ಲತಾ ಅವರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರಿನ ಲವ್ ಜಿಹಾದ್ ಪ್ರಕರಣ ಹೊಸ ಆಯಾಮವನ್ನು ಪಡ್ಕೊಳ್ತಾ ಇದೆ. ಪಿಜಿಗಳು ಎಷ್ಟು ಸುರಕ್ಷಿತ, ಇದು ಅಕ್ರಮಗಳ ಅಡ್ಡೆ ಆಗ್ತಾ ಇದ್ದ ಸಂಶಯ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕೆಂದ್ರೆ ವೈಶಾಲಿ ಸುರತ್ಕಲ್ನ ಪಿಜಿಯಿಂದಲೇ ಮೊಹಮ್ಮದ್ ಮಿದ್ಲಾಜ್ ಜೊತೆ ಓಡಿ ಹೋಗಿದ್ದೆಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕಿದ್ದಾರೆ ವೈಶಾಲಿ ಅವರ ತಾಯಿ ಲತಾ ಅವರು. ಅಮ್ಮ, ನೀವು ವೈಶಾಲಿಯನ್ನು ಹುಡುಕಿಕೊಂಡು ಸುರತ್ಕಲ್ನ ಪಿಜಿಗೆ ಹೋದ್ರಿ, ಅಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ದೃಶ್ಯಗಳನ್ನು ಕಂಡ್ರಿ? ವೈಶಾಲಿಯನ್ನು ಹುಡುಕಿಕೊಂಡು ಸುರತ್ಕಲ್ಲಿನ ಪಿಜಿಗೆ ಹೋದೆವು. ನಾವು ಅಲ್ಲಿ ಓನರ್ನನ್ನು ಕಂಡು ಅವರ ಪರ್ಮಿಷನ್ ತೆಗೆದೆವು. ನಮಗೆ ಅಲ್ಲಿ ಹೋಗಿ ಅವರು ನೋಡಬೇಕು. ಇಲ್ಲಿ ಅವರು ಹೇಳಿದರು ನಿನ್ನೆ ಇಲ್ಲಿ ಇದ್ದಳು ಅಂತ, ಅವಳು ಇದ್ದಲ್ಲ ಅಂತ ಕೇಳುವಾಗ ನಿನ್ನೆ ರಾತ್ರಿ ಇದ್ದಳು ಅಂತ. ನಾವು ಗ್ರಹಿಸಿದ್ದ ಅವಳು ಅಲ್ಲೇ ಇದ್ದಾಳೆ ಅಂತ. ಅಲ್ಲಿ ಹೋಗಿ ನೋಡುವಾಗ ಹೋಗಿ ಬಾಗಿಲು ತಟ್ಟಿದೆವು. ಬೇಗ ಒಳಗೆ ಹೋದಳು. ನಮ್ಮನ್ನು ನೋಡಿ ಅವಳು ಎಲ್ಲಿಯಾದರೂ ಹಿಂದೆಯಿಂದ ಓಡಿ ಹೋಗುವುದೇನು ಬೇಡ ಅಂತ ಹೋಗುವಾಗ ಅಲ್ಲಿ ಒಬ್ಬ ಹುಡುಗ ಮತ್ತು ಹುಡುಗಿ ಒಂದು ರೂಮಿನಿಂದ ಹೊರಗೆ ಬರ್ತಾರೆ. ಇಬ್ಬರು ಹುಡುಗಿಯರು ಮತ್ತು ಒಂದು ಹುಡುಗ ಇದ್ದ ಅಲ್ಲಿ. ಆಗ ನಾವು ಕೇಳುವಾಗ ಅವರು ಹೇಳಿದ್ರು ನಮ್ಮ ಕ್ಯಾರೆಕ್ಟರ್ ನಮ್ಮ ಇಷ್ಟ ಅಲ್ಲ, ನೀವ್ಯಾರು ಕೇಳಲಿಕ್ಕೆ ಅದನ್ನು ಅಂತ, ನಮಗೆ ಪ್ರಾಯ ಆಗಿದೆ ಅಂತ ಹೇಳಿದರು. ಈಗ ಅಲ್ಲಿ ಅವರ ಫ್ರೆಂಡ್ಸ್ ಯಾರೆಲ್ಲ ಇದ್ರು, ಆ ಫ್ರೆಂಡ್ಸ್ ಏನೆಲ್ಲ ಹೇಳಿದ್ರು? ಹುಡುಗಿಯರು ಅವರ ಫ್ರೆಂಡ್ಸ್ ಇದ್ರ? ಹೇಗೆ? ಹುಡುಗಿಯರು ಇಬ್ಬರು ಫ್ರೆಂಡ್ಸ್ ಇದ್ದಾರಲ್ಲಿ. ಅವರ ಹೆಸರು ಹೇಳುವುದು ಬೇಡ, ಅವರಿಗೆ ತೊಂದರೆ ಆಗುವುದು ಬೇಡ ನನ್ನಿಂದಾಗಿ. ಅಲ್ಲಿ ಆಗ ನಾನು ನೋಡಿದಾಗ ಎರಡು ಹಿಂದೂ ಹುಡುಗಿಯರು ಮಾತ್ರ, ಒಬ್ಬ ಮುಸ್ಲಿಂ ಹುಡುಗಿ ಕೂಡ ಇದ್ದಾರೆ ಅವರ ರೂಮಿನಲ್ಲಿ. ಮುಂಚೆ ಇದ್ದಾಳೆ ಅವಳು. ಇಲ್ಲ, ಅವನ ಅದನ್ನು ನಮ್ಗೆ ಸಿಗ್ಲಿಲ್ಲ ಅಲ್ಲ ಮಾತಾಡ್ಲಿಕ್ಕೆ. ಅವಳು ಅವ್ರು ಹೇಳಿದ್ರ ನಮ್ಮ ಇಲ್ಲಿ ಬರ್ಲೇ ಇಲ್ಲ ಅಂತ ಹೇಳಿ ಫಸ್ಟ್ ಹೇಳಿದ್ರು. ಮತ್ತೆ ನಾವು ಓನರ್ ಹೇಳಿದ್ರಲ್ಲ ನಿನ್ನೆ ಇಲ್ಲಿದ್ದಲ್ಲ ಅಂತ ಹೇಳೋ ಮತ್ತೆ ಮಾತಾಡ್ಲಿಲ್ಲ ಅವರು. 4 ದಿನ ಆಗ್ತಾ ಬಂತು ಎಲ್ಲ ಘಟನೆಗಳು ಆಗಿ. ಮಗಳು ಮತ್ತೆ ಬರ್ತಾಳೆ ಅನ್ನೋ ವಿಶ್ವಾಸ ತಮಗೆ ಇದೆಯಾ? ಹೇಗೆ? ನಮಗೆ ಇದೆ ವಿಶ್ವಾಸ, ನಮಗೆ ಮಗಳು ಬರ್ತಾಳೆ. ನಾವು ಅಲ್ಲಿಗೆ ಹೋಗಿದ್ದೇವಲ್ಲ ವಯನಾಡಿಗೆ ಹೋಗುವಾಗ ಅವಳು ಹೇಳಿದಳು ನಮ್ಮೊಟ್ಟಿಗೆ ಬರ್ತೇವೆ ಅಂತ.
ಬರ್ತೇವೆ ಅಂತ ಲೆಟರ್ ಎಲ್ಲ ಬರೆದು ಕೊಟ್ಟಾರೆ. ಮತ್ತೆ ಪೊಲೀಸರವರನ್ನು ಆಚೆ ಕರೆದುಕೊಂಡು ಹೋದ್ರು. ನಿಮ್ಮಲ್ಲಿ ಮಾತ್ರ ಅಲ್ಲ, ಅವನಲ್ಲಿ ಕೂಡ ಮಾತಾಡಬೇಕಂತ. ಮತ್ತೆ ಅವಳು ತಿರುಗಿ ಬಂದು ಹೇಳ್ತಾಳೆ, ನೀವು ಹೋಗಿ, ನಾನು ನಾಳೆ ಬರ್ತೇನೆ ಅಂತ. ಅಲ್ಲಿ ಏನೋ ಪೊಲೀಸರ ಷಡ್ಯಂತ್ರವೂ ಇದೆ, ಮುಸಲ್ಮಾನರ ಷಡ್ಯಂತ್ರ ಮಾತ್ರ ಅಲ್ಲ. ಈ ಹುಡುಗನ ಹಿನ್ನೆಲೆ ಬಗ್ಗೆ ಏನಾದರೂ ಗೊತ್ತಾಯ್ತು ನಮ್ಗೆ? ಏನು ಅಂತ, ಅವ್ನು ಏನು ಕೆಲಸ ಮಾಡ್ತಾ ಇದ್ದ, ಏನು ಅಂತ? ಮತ್ತೆ ಗೊತ್ತಾಯ್ತು ನಮಗೆ, ಇವನು ಇಲ್ಲಿ ಅಟ್ಲಾಸ್ ಜ್ಯುವೆಲ್ಲರಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ. ಈಗ ವೈಶಾಲಿ ಜೊತೆ ಹೇಗೆ ಸಂಪರ್ಕ ಆಯ್ತು ಅದೇನಾದರೂ ಗೊತ್ತಾ? ಅದು ಗೊತ್ತಾಗಲಿಲ್ಲ. ಇವತ್ತು ಹಿಂದೂ ಸಂಘಟನೆಗಳ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರೆ ಅವರು ಲವ್ ಜಿಹಾದ್ ಅಂತ ಹೇಳಿದ್ರು. ನೀವು ಕೂಡ ಅದೇ ಆರೋಪವನ್ನು ಮಾಡ್ತೀರಾ? ಅದೇ ಆರೋಪವನ್ನು ನಾನು ಮಾಡ್ತೇನೆ. ಈಗ ಮಗಳು ಮತ್ತೆ ಸುರಕ್ಷಿತವಾಗಿ ನಿಮ್ಮ ಜೊತೆ ಬರುವಂತ ವಿಶ್ವಾಸ ಇದೆಯಾ? ಹೇಗೆ? ವಿಶ್ವಾಸ ಇದೆ ನನಗೆ, ಮತ್ತೆ ನಮ್ಮೊಟ್ಟಿಗೆ ಸುರಕ್ಷಿತವಾಗಿ ಅವಳು ಬರ್ತಾಳೆ ಅಂತ. ಈಗ ಅವಳು ನನಗೆ ಮಿದ್ಲಾಜೇ ಬೇಕಂತ ಹೇಳಿದ್ರೆ, ಅಂದ್ರೆ ಆ ಹುಡುಗನೇ ಬೇಕಂತ ಹೇಳಿದ್ರೆ, ನಿಮ್ಮ ಕೊನೆಯ ನಿರ್ಧಾರ ಏನಾಗಿರುತ್ತೆ ಅಂತ? ನಮ್ಮೊಟ್ಟಿಗೆ ಬರಬೇಕಂತ ಆದಷ್ಟು ಅವಳಲ್ಲಿ ಬೇಡಿಕೊಳ್ಳೋದು, ಅವನು ಮೋಸ ಮಾಡಿಯಾನು ಮತ್ತೆ ಅಂತ. ಇದು ವೈಶಾಲಿ ಅವರ ತಾಯಿ ಲತಾ ಅವರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.